ನೋಡಿ ಇಲ್ಲಿ ಮುದ್ದು ಮಕ್ಕಳನ್ನು ಯಾರು ಪಾಪಿಗಳು ಕೂತು ಹಾಕಿದ್ದಾರೆ, ಆದ್ರೆ ವ್ಯವಸಾಯವರನ್ನು ಯಾರೋ ಚುಚ್ಚು ಕೊಂದಿದ್ದಾರೆ ನೋಡ್ರಿ. ಏನಾಯ್ತು ಧನಿ ನಿಮಗೆ? ಏನಾಯ್ತು? ಇದಕ್ಕೆಲ್ಲ ಯಾರು ಕಾರಣ? ಸಾವಿತ್ರಿ ಅಮ್ಮನವರು ಹೇಳಿದಡಿ ಎಲ್ಲಿ? ರಾಮು ರಾಮು ಏನೆಂದು ಹೇಳಿ ನನ್ನ ಕಣ್ಣೀರಿನ ಕಥೆಯನ್ನು. ನನ್ನ ಹೆಂಡತಿ ಮಕ್ಕಳಿಗೆ ಜನ್ಮ ನೀಡಿ ಶಿವನ ಪಾದ ಸೇರಿದಳು. ಮಕ್ಕಳ ಹುಟ್ಟಿಯನ್ನು ಸುದ್ದಿ ಕೇಳಿ ಆ ದುಷ್ಟ ರಾವಣ ನನಗೆ ಬೆದರಿಕೆ ಹಾಕಿದ. ನಾವು ಬೆದರಿಕೆ ಹಾಕಿದ. ಅಯ್ಯೋ ದಣಿ, ಏನೆಂದು ಬೆದರಿಕೆ ಹಾಕಿದ ದಣಿ? ಏನೆಂದು ಬೆದರಿಕೆ ಹಾಕಿದ? ನಿನ್ನ ಆಸ್ತಿ ಪತ್ರವನ್ನು ನನಗೆ ನನ್ನ ಹೆಸರಿಗೆ ಬರೆದು ಕೊಡು. ನಿನ್ನ ವಂಶ ಕುರಿಯನ್ನು ನನಗೆ ಒಪ್ಪಿದ ಬಿಡು. ನನಗೆ ದಿಕ್ಕೆ ತೋಚಿದೆ. ನನ್ನ ಹಸುಗೂಸುಗಳನ್ನು ಕರೆದುಕೊಂಡು ನಿನಗೆ ಒಪ್ಪಿಸಿ ಬರಬೇಕೆನ್ನುವಷ್ಟರಲ್ಲಿ ನನ್ನ ಆಸ್ತಿಯನ್ನು ತನ್ನ ಎದುರು ಬರೆದುಕೊಂಡು ನನ್ನ ಕಂದ ಮಗಳನ್ನು ಕೊಂದು ನನ್ನ ಹೊಟ್ಟೆಗೆ ಚಾಕುವನ್ನು ಚುಚ್ಚಿ ಓಡಿ ರಾಮು ರಾಮು ನನ್ನೊಂದು ಮಾತನ್ನು ನಡೆಸಿಕೊಡುವೆಯಾ? ಅಯ್ಯೋ ದಣಿ, ಅದ್ಯಾವ ಮಾತು ಹೇಳಿದಣಿ? ನಡೆಸಿಕೊಡುತ್ತೇನೆ. ಈ ಊರು ರಾಮರಾಜ್ಯ ಆಗಬೇಕಾದರೆ ರಾಮಾಯಣದಲ್ಲಿ ಶ್ರೀರಾಮನು ರಾವಣನು ಸಂಹರಿಸಿ ರಾಜ್ಯವನ್ನು ಆಳಿದಂತೆ ಅಣ್ಣ ತಮ್ಮದನ್ನು ಒಂದು ಗೂಡಿಸಿ ಈ ಕಲ್ಯಾಣ ತರಿಸಬೇಕು. ಈ ಊರಿನ ಭಾಗ ನಿನ್ನ ಮೇಲಿದೆಯಪ್ಪ, ನಿನ್ನ ಮೇಲಿದೆ. ನನ್ನ ಆಸ್ತಿ ಪತ್ರವನ್ನು ನಿನ್ನ ಹೆಸರಿಗೆ ಬರೆದು ಮನೆಯಲ್ಲಿಟ್ಟಿದ್ದೇನೆ. ನಾವು ತೆಗೆದುಕೋ. ಈಗ ಆಸ್ತಿ ವಿಷಯದ ಬಗ್ಗೆ ಚಿಂತೆ ಯಾಕ್ರಿ? ಚಿಂತೆ ಯಾಕೆ? ಮೊದಲು ನಿಮ್ಮನ್ನು ಈ ಸ್ಥಿತಿಗೆ ತಂದ ದುಷ್ಟ ರಾವಣನನ್ನು ಅವನ ರುಂಡವನ್ನು ತೆಗೆದು ದುರ್ಗಾಮಾತೆಗೆ ರುದ್ರಾಭಿಷೇಕ ಮಾಡಿ ಬಿಡುತ್ತೇನೆ. ಈ ಬಡವ ರಾಮ ಕೊಡುವ ವಚನ ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ. ಈ ಗೋಣಸಿಗಿಯ ರಾಮು, ಈ ಗೋಣಸಿಗಿಯ ಊರಿನ ಭಾರ ನಿನ್ನ ಮೇಲಿದೆ. ರಾಮು ರಾಮು, ನಾನು ಸತ್ತ ಮೇಲೆ ನನ್ನ ಸಾವಿತ್ರಿಯ ಪಟ್ಟಣದಲ್ಲೇ ನನ್ನ ಸಮಾಧಿ ಮಾಡಪ್ಪ. ನಮ್ಮನ್ನು ಬಿಟ್ಟು ಹೊರಟು ಹೋಗ್ಬಿಟ್ರ ನೀವು? ಸತ್ಯವಂತರಿಗೆ ಈ ಭೂಮಿಯ ಮೇಲೆ ಕಾಲ ಈ ದುರ್ಗಾಪುರದಲ್ಲಿ ತಾತ ಮುತ್ತಜ್ಜನ ಕಾಲದಿಂದ ಕಷ್ಟದಲ್ಲಿ ಇರುವವರಿಗೆ, ಸಂಕಟದಲ್ಲಿ ಇರುವವರಿಗೆ ವಯೋಜನೆ ಮಾಡುವಂತ ವ್ಯಕ್ತಿಗೆ ಇವತ್ತು ಇಂಥ
ಇಲ್ವೇ? ಒಳ್ಳೆಯವರಿಗೆ ಕಾಲ ಇಲ್ವೇ? ಈ ರೀತಿ ಮಾಡುವುದು ನಿನಗೆ ಸರಿಯೇನಮ್ಮ? ಸರಿ ಏನಿದ್ದಾರೆ ಸೀತಾ ನಿನ್ನ ದುರ್ಗಾ ಮಾತೆ? ಹಾಗೆ ಕುಳಿತಿದ್ದಾಳೆ ಆ ಗರ್ಭಗುಡಿಯಲ್ಲಿ. ಸೀತಾ, ಇದು ಅಳುವ ಸಮಯವಲ್ಲ. ನಡಿ ಬೇಗನೆ ಅಂತ ಸಂಸ್ಕಾರ ಮಾಡಿದ್ದೋಣ. ಪೊಲೀಸರು ಆ ಕಡೆ ಬರ್ತಾ ಇದ್ದಾರೆ ರೀ. ಅಧಿಕಾರದ ಆಸೆಗಾಗಿ ಗಂಡ ಹೆಂಡತಿ ಕೂಡಿ ಈ ದೇಶವನ್ನು ಹಾಗೂ ಮುದ್ದು ಕಂದಮ್ಮವನ್ನು ಕೊಂದು ಹಾಕಿದ್ದಾರೆ. ಈ ನೀಚರು ಅಂತ ಕೊಲೆಗಳು ಕರೆಯೋದು. ಹೋಗಂಡಿ ಕರೆದುಕೊಂಡು ನಡೆಯವರನ್ನ ಸ್ಟೇಷನ್ಗೆ. ಹೂರಿ ಸಾಹೇಬ್ರ, ರಾತ್ರಿ ಬೆಳನ ಕಣ್ಣಾಗ ಎಣ್ಣೆ ಹಾಕೊಂಡು ಬೈಟಕಿ ಮಾಡಿ ನಾಟಕ ಮಾಡಬೇಕಂದ್ರ ಇವ್ರ ಇಲ್ಲಿ ಬಂದು ಮರ್ಡರ್ ಮಾಡ್ಯಾರ್ರಿ. ಯಾರು ಹೇಳ್ಕೊಂಡ್ ಹೋಗಿಲ್ರಿ? ಸುಳ್ಳು ಸಾಹೇಬ್ರೆ, ಸುಳ್ಳು. ಅದೇನಾಯ್ತು ಅಂದರೆ, ನಾವು ಹೊಲದ ಕಡೆ ಹೋಗದಾಗ ಯಾವುದೋ ಏನೋ ಶಬ್ದ ಕೇಳಿ ಬಂತು. ಬಂದು ನೋಡುವಷ್ಟರಲ್ಲಿ ಕಂದಮ್ಮಗಳನ್ನು ಕೊಂದು ನಮ್ಮ ದೇಸಾಯಿ ಗೌಡರ ಹೊಟ್ಟೆಯಲ್ಲಿ ಚಾಕುವಿನಿಂದ ಚುಚ್ಚಿ ಹೋಗಿದ್ದಾರೆ ಸಾಹೇಬ್ರೆ, ಚುಚ್ಚಿ ಹೋಗಿದ್ದಾರೆ. ಸಾಹೇಬ್ರೆ, ಚಾಕು ಇಲ್ಲಿಯೇ ಬಿದ್ದಿದೆ. ಕೈಯೆಲ್ಲ ರಕ್ತವಾಗಿ ಇದೆ. ಮನೆ ನಂಬಿಗಸ್ತರಾಗಿ ಹೀಗೆ ಮಾಡುವುದು ಸರಿಯೇ? ಸಾಹೇಬ್ರೆ, ಇವರೆಲ್ಲ ಹೇಳುತ್ತಿರುವ ಮಾತು ಸುಳ್ಳು. ಇವರನ್ನು ಕೊಲೆ ಮಾಡಿದವನು ಇವನೇ. ಇವನನ್ನು ಎಳೆದುಕೊಂಡು ಹೋಗಿ ಸಾಹೇಬ್ರೆ, ಇವನನ್ನು ಮೊದಲು ಎಳೆದುಕೊಂಡು ಹೋಗಿ. ಇಲ್ಲ ಸಾಹೇಬರೇ, ಇಲ್ಲ. ಈ ಕೊಲೆ ನಾನೇಕೆ ಮಾಡಲಿ? ಇದರಿಂದ ನನಗೇನು ಲಾಭ? ಹೌದು ರಾಮು ಅವರೇ, ನೀವು ಹೇಳುತ್ತಿರುವ ಮಾತು ನಿಜ. ಈ ಕೊಲೆಯನ್ನು ಇವರೇ ಮಾಡಿ ಈಗ ನಿಮ್ಮ ಮೇಲೆ ಅಪವಾದನೆ ಹೊರಿಸುತ್ತಿದ್ದಾರೆ. ಇಲ್ಲ ಸಾಹೇಬ್ರೆ, ದೇವರಂತಿರುವ ದೇಸಾಯಿಯವರನ್ನು ನಾವ್ಯಾಕೆ ಕೊಲೆ ಮಾಡಬೇಕು? ನೀವು ಹೇಳಿ. ನಮ್ಗೆ ಬೇಕಾದಷ್ಟು ಸಿರಿ ಸಂಪತ್ತನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ. ಆದ್ಮೇಲೆ ನಾವ್ಯಾಕೆ ಕೊಲೆ ಮಾಡುದು? ಅಧಿಕಾರದ ಆಸೆಗೋಸ್ಕರವಾಗಿ ಈ ಪಾಪಿಗಳೇ ಅವರನ್ನು ಕೊಲೆ ಮಾಡಿದ್ದಾರೆ. ನಂಬಿ ಸಾಹೇಬ್ರೆ, ನಮ್ಮ ಮಾತನ್ನು ನಂಬಿ. ನೋಡಿ ಸೀತಾದೇವಿ ಅವರೇ, ಆಸೆಗಾಗಿ ಮಕ್ಕಳು ತಂದೆಯನ್ನ, ವರದಕ್ಷಿಣೆ ಆಸ್ತಿಗಾಗಿ ಗಂಡ ಹೆಂಡತಿಯನ್ನ ಸೀಮೆಎಣ್ಣೆ ಸುರಿದು ಕೊಲೆ ಮಾಡುವ ಕಟುಕ ಕಾಲವಿದು. ಅದರಂತೆ ಪರಸ್ತ್ರೀಯರ ಮಾಂಗಲ್ಯವನ್ನು ಕಿತ್ತುಕೊಂಡು ಹೋಗುವ ಕಲಿಕಾಲವಿದು. ಆಸೆಗಾಗಿ ನೀವೇ ಯಾಕೆ ಈ ಕೊಲೆಯನ್ನು ಮಾಡಿರಬಾರದು? ಹೌದು ಸಾಹೇಬರೇ, ನೀವು ಹೇಳುವುದು ನಿಜವಿದೆ. ಮನೆಯ ನಂಬಿಗಸ್ತರಾಗಿ ಸಂಚುವರು ಹೊಂಚ ಹಾಕಿ ಈ ರೀತಿ ಕೊಲೆ ಮಾಡ್ತಾರೆ ಸಾಹೇಬರೇ, ಈ ಪಾಪಿಗಳು. ಈ ರಾಮನನ್ನು 4 ಭಾಷೆಗಳೇ ಬಣ್ಣ ಬಯಲಾಗುವುದು. ಇಲ್ಲ ಸಾಹೇಬ್ರೆ, ಇಲ್ಲ. ಅನ್ನ ನೀಡುವ ನನಗೆ ಕಣ್ಣು ಹಾಕುವುದೇ ಇಲ್ಲ ಸಾಹೇಬ್ರೆ, ಇಲ್ಲ. ಹುಲಿಗಳಂತೆ ತಮ್ಮಂದಿರಿದ್ದಾರೆ. ಭೂಮಿ ತಾಯಿ ಸೇವೆಯನ್ನು ಮಾಡಿ ಸಂಪಾದಿಸಿದ್ದೇವೆ. ಇಂಥ ದೊಡ್ಡ ಕೆಲಸವನ್ನು ನಾವೇಕೆ ಮಾಡಬೇಕು ಸಾಹೇಬ್ರೆ? ನಿನ್ನ ಕೈಯೆಲ್ಲ ರಕ್ತಮಯವಾಗಿದೆ. ಇಲ್ಲಿ ನಿನ್ನನ್ನು ಬಿಟ್ಟು ಯಾರೂ ಇಲ್ಲ. ಈ ಚಾಕುವಿನ ಮೇಲೆ ನಿನ್ನ ಬೆರಳುಗಳು ಮೂಡಿವೆ. ಬಿಸಿ ಕರೆದುಕೊಂಡು ನಡೆ ಕೊಲೆಗಡಕ ನನ್ನ. ಹೂರಿ ಸಾಹೇಬ್ರ, ಈ ರಗತ ನೋಡ್ರಿ ಕೊಲಿ ಇವನೇ ಮಾಡ್ಯಾನ್ರಿ. ಇವನು ದರ್ಗಾದಾಗ ಹೋಗಿ ಬುರ್ಗ ತೆಗೆದು ಬಿಡ್ತಾನ್ರಿ. ಬೇಬಿ ಸಾಹೇಬ್ರೆ, ನಿನಗೆ ಕೈ
ನಿನ್ನ ಮೈದುನಿಗೆ ಗೊತ್ತಾದ್ರೆ ನಿನ್ನ ದೇಹವನ್ನು ಇಂಚು ಇಂಚಾಗಿ ಕತ್ತರಿಸಿ ಹಾಕುತ್ತಾರೆ ನನ್ನ ಮೈದುನರು. ಉರಿ ಮಗನೇ ಉರಿ, ಎಲ್ಲಿವರೆಗೆ ಉರಿತೀಯೋ ನಾನು ನೋಡುತ್ತೇನೆ. ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಒಂದು ಮಾತನ್ನು ಹೇಳ್ತೇನೆ, ಚೆನ್ನಾಗಿ ಜ್ಞಾಪಕ ಇಟ್ಕೋ. ಈ ಕೊನೆಯನ್ನು ಮಾಡಿ ನನ್ನ ಗಂಡನ ಮೇಲೆ ಹಾಕಿದೆಯಲ್ಲ, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಹೇಗೆ ನಾಟಕ ಮಾಡುತ್ತಿದ್ದಾಳೆ ನೋಡಿ. ಆಸ್ತಿ ಆಸೆಗಾಗಿ ಗಂಡನಿಂದ ಈ ಕಲೆಯನ್ನು ಮಾಡಿಸಿ ಕಣ್ಣೀರಿನ ಹೊರೆ ಹರಿಸುತ್ತಿದ್ದಾಳಲ್ಲ ಈ ಗೆಳಾಳಿ. ಪಾಪಿ ನನ್ನ ಮಗನೇ, ದೇಸಾಯವರನ್ನು ನೀನೇ ಕೊಂದು ಹಾಕಿ ಈಗ ಈ ರೀತಿ ಅಪವಾದದ ಹೊರೆಯನ್ನು ಹೊರಿಸ್ತಾ ಇದೆಯಲ್ಲ. ನೋಡು, ಈ ವಿಷಯ ನನ್ನ ಮೈದಿನರು ಗೊತ್ತಾದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಆ ದುರ್ಗಾ ಮಾತಿಗೆ ನಿನ್ನ ರುಂಡವನ್ನು ಕಡಿದು ರಕ್ತದ ಅಭಿಷೇಕವನ್ನು ಮಾಡಿಸಿ ಬಿಡಲಾರದು ನನ್ನ ಮೈದಿನ ರಾಮ ಲಕ್ಷ್ಮಣ. ಸೀತಾದೇವಿಯವರೇ, ಶಿಕ್ಷೆ ಕೊಡಲು ಕೋರ್ಟ್ ಇದೆ. ಬಿಸಿ ಕರೆದುಕೊಂಡು ನಡೆಯುವ ನನ್ನ ಕರ್ಕೊಂಡು ಹೋಗ್ತೇನ್ರಿ. ಇವ್ರು ಒದಗಾಡೋದು ನೋಡಿ ನೋಡಿ ಇವ್ರು ಒದಗಾಡಿ ಎಲ್ಲ ಕೂಡಿ ನೋಡ್ರು ನನ್ನ ಮೇಲೆ ಹಾಕಿದ್ದಾರಿ. ಇವನು ಒಯ್ದು ರಾಮವನ್ನು ಕರೆದುಕೊಂಡು ನಡಿ ಪಿಸಿ. ಬಾ ಮಗ, ಸ್ಟೇಷನ್ ಹೋಗಿ ರಾಡಿ ತೆಗೆದು ಗಾಡಿಗೆ ಬರ್ತಾನೆ. ಏನಿದೆಯಲ್ಲ ನಮ್ಮ ಪರಿಸ್ಥಿತಿ. ಬೇಡಿ ಸಮಯದಲ್ಲಿ ನಿಮ್ಮ ತಮ್ಮಂದಿರು ಮತ್ತು ಅಣ್ಣ ಎಲ್ಲ ಕೇಳಿದ್ರೆ ನಾನು ಏನ್ರಿ ಹೇಳಿ, ನಾನು ಎಲ್ಲಿ ಬೇಡ್ರಿ, ನಿಮ್ಮನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ ಸ್ವಾಮಿ. ನನಗೆ ಬಿಟ್ಟು ಹೋಗ್ಬೇಡ್ರಿ, ನನಗೆ ಬಿಟ್ಟು ಹೋಗ್ಬೇಡಿ. ಬೇಡ ಸೀತ, ಬೇಡ. ತಾಯಿ ದುರ್ಗಾ ಮಾತೆ ಇದ್ದಾಳೆ. ನಿಜವಾದ ಕೊಲೆಗಡಕ ಯಾರನ್ನೆಂದು ನನಗೆ ಚೆನ್ನಾಗಿ ತಿಳಿದಿದೆ. ನಿರುಪರಾಧಿಯಾಗಿ ಬಂದು ಈ ದುಷ್ಟನ ರುಂಡವನ್ನು ತಡೆಯಲಿಲ್ಲ. ನನ್ನ ಹೆಸರು ಶ್ರೀರಾಮ ಕುಮಾರನೇ ಅಲ್ಲ. ನಡೆಯಿರಿ ಸಾಹೇಬ್ರ, ಹೋಗೋಣ. ಸೀತಾ, ಮೈದುನರಿಗೆ ಈ ವಿಷಯವನ್ನು ತಿಳಿಸಿ ಮೊದಲು ಗೌಡರ ಶಿವ ಸಂಸ್ಕಾರ ಮಾಡು. ನಾನು ಹೋಗಿ ಬರ್ತೇನೆ. ನೀವೆಲ್ಲ ಜೀವಂತ ಹುಡುಗರೇ. ನಾವು ಸತ್ತರೆ ಏನಾಯ್ತು? ಈ ಊರಿನ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿ ಬರುತ್ತಾರೆ ನಿನ್ನ ಸತ್ತಿನ ಗರ್ವವನ್ನು ಮುರಿಯಲು. ಸಿದ್ಧ, ಮೈಸೂರಿನ ಹೆಸರನ್ನು ಕಟ್ಟಿ ಗೌಡನ ಶಿವ ಸಂಸ್ಕಾರ ಮಾಡು. ನಾನು ಹೋಗಿ ಬರ್ತೇನೆ. ಅವನನ್ನು ಜೈಲಿಗೆ ಹೋಗುವ ಹಾಗೆ ನೀನು ಮಾಡಿ ನನ್ನ ಕಣ್ಣಲ್ಲಿ ನೀನು ಕಣ್ಣೀರು ಸುರಿಸಿದೆ. ಆದ್ರೆ ನಿನ್ನ ಕಣ್ಣಲ್ಲಿ ನಾನು ರಕ್ತದ ಕಣ್ಣೀರನ್ನು ಸುರಿಸದೇ ಇದ್ರೆ ನಾಡಿನ ಗಂಡುಳ್ಳ ಗರತಿಯೇ ನಾನಲ್ಲ ಮಗನೇ.
ಎತ್ತು ಬರ್ಲಿ ನೋಡೋಣ. ಅನ್ಯಾಯವಾಗಿ ನನ್ನ ಗಂಡನನ್ನು